ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ರೋಗ ಅಂತ ಹೇಳ್ಬಿಟ್ಟು ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹೊಳೆಸಿರಿಗೆರೆ ಗ್ರಾಮ ಬಸಂಗೌಡ್ರವ್ರ ಪ್ಲಾಟಿ ಬಂದಿದ್ವಿ. ಇವರಿಗೆ ನಮ್ಮ ಮಾರ್ಸ್ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ. ಈಗ ಅದನ್ನ ಅವ್ರ ಪ್ಲಾಟಿ ಬಳಸಿದ್ದಾರೆ. ಈಗ ಅದ್ರ ಬಗ್ಗೆ ಅವರ ಅನಿಸಿಕೆ ಏನಿದೆ ಎಂಬುದನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಬಸವನಗೌಡ ಅಂತ. ಸರ್ ನಿಮ್ಮೂರು? ಹೊಳೆಸಿರಿಗೆರೆ. ಸರ್ ಈಗ ನಮ್ಮ ಮಾರ್ಸ್ಕೇರ್ ಪ್ರಾಡಕ್ಟ್ ನಿಮ್ಮ ಗದ್ದಿಗೆಲ್ಲ ನೀಡಿದ್ವಿ. ಈಗ ಅದ್ರ ಬಗ್ಗೆ ಹೆಂಗಿದೆ ರಿಸಲ್ಟ್ ಎಲ್ಲ ನಿಮ್ದು? ಈಗ ನಿಮ್ಮ ಪ್ರಾಡಕ್ಟ್ ಕೊಟ್ಟ ಮೇಲೆ ನಮ್ದು ಭತ್ತ ಚೆನ್ನಾಗಿದೆ. ಆದ್ರೆ ಮೊದಲು ನಮಗೆ ಇದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ. ನಮ್ಮ ಮಗ ಒಬ್ಬನು ಹೇಳಿದ, 2 ಬೆಳೆ ಇದ್ದನು ಹೇಳ್ಕೊಂತ ಬಂದ ಇದನ್ನ ಮಾಡೋ ಚಿಕ್ಕಪ್ಪ ಅಂತಂದು. ಆದ್ರೂ ನಾವು ನಂಬಿದ್ದಿಲ್ಲ. ಬೇಡ ಏನೋ ಆಗಿ ರೈತರು ಮತ್ತೆ ನಮ್ದು 6 ತಿಂಗಳಿಗೊಂದು ಪೀಕು ಏನೋ ಕೆಟ್ಟರೆ ಸಮಸ್ಯೆ ಆಗಿ ಆರ್ಥಿಕ ಪರಿಸ್ಥಿತಿ ಕುಂದಬಹುದು ಅನ್ನೋ ಒಂದು ಇದಕ್ಕೆ ಮಾಡಿದ್ದಿಲ್ಲ. ಭರವಸೆ ಕೊಟ್ಟ. ಮೊನ್ನೆ ಈ 2024 ಆಗಸ್ಟ್ ತಿಂಗಳಾಗ ನಾಟಿ ಮಾಡಿದೀವಿ. ಅವಾಗ ಅದನ್ನ ಅವರು ಬಂದು ನಿಮ್ಮ ಭತ್ತಕ್ಕೆ ಮಾಡ್ರಿ ಅಂತ ಕೊಟ್ರು. ಮಾಡಿದೀವಿ. ಒಂದನೇ ಸರಿ ಮಾಡಿದ್ವಿ, ಹಂಗ ಸ್ವಲ್ಪ ಭತ್ತ ಇಂಪ್ರೂವ್ ಆಯ್ತು. 2ನೇ ಸರಿ ತಂದು ಕೊಟ್ರು, 2ನೇ ಸರಿನೂ ಮಾಡಿದ್ವಿ, ಇಂಪ್ರೂವ್ ಆಯ್ತು. 3ನೇ ಸರಿ 1 ಲೀಟರ್ ಹಾಕಿದ್ವಿ. ಬಹಳ ಇಂಪ್ರೂವ್ ಆಗಿ ಒಳ್ಳೆ ಒಡೆ ಕಿತ್ತಿದೆ, ಒಳ್ಳೆ ತೆನೆ ಎಲ್ಲ ಬಾಗಿದೆ, ಕಾಳು ಒಳ್ಳೆ ಶೈನಿಂಗ್ ಇದೆ, ಬಹಳ ಚೆನ್ನಾಗ ಬಂದಿದೆ ಭತ್ತ. ರೈತರಿಗೆ ಬಹಳ ಅನುಕೂಲ, ಖರ್ಚು ಕಡಿಮೆ. ನಾನು ಪ್ರತಿ ಬೆಳೆನೂ ನಂದು 35,000-40 ಸಾವಿರ ರೂಪಾಯಿ ಮೇಲೆ ಗೊಬ್ಬರ ಗ್ರಾನ್ಯುವಲ್ಸ್ ಹಾಕ್ತಾ ಇದ್ದೆ ನಾನು 4 ಎಕರೆಗೆ. ಇವತ್ತು ಕೇವಲ ಬರೀ 14,000 ರೂಪಾಯಿಗೆ ನಂದು ಖರ್ಚೆಲ್ಲ ಮುಗಿದಿದೆ. ಈ ಬಹಳ ಚೆನ್ನಾಗಿ ಬಂದಿದೆ ಭತ್ತ. ಇದು ಟೋಟಲ್ ಎಷ್ಟು ಎಕರೆ ಬರುತ್ತೆ ಸರ್ ಪ್ಲಾಟ್ ಎಲ್ಲ? ಇದು ನಮ್ಮ ಪ್ಲಾಟ್ 4 ಎಕರೆ ಆಗುತ್ತೆ. 4 ಎಕರೆ ಪ್ಲಾಟ್? ಹೌದು ಸರ್. 4 ಎಕರೆಗೆ ಯೂಸ್ ಮಾಡಿದೀರಾ? 4 ಎಕರೆಗೆ ಯೂಸ್ ಮಾಡಿದ್ದೇನೆ ಸರ್ ನಾನು. ಈಗ ಫಸ್ಟ್ ಈಗ ಕೇಳ್ತಿದ್ರ ಅಕ್ಕಪಕ್ಕ ರೈತರಲ್ಲ ನಿಮ್ನ ಏನ ಹೌದು, ಯಾವ ರೀತಿ ಮಾಡಿದೆ ಏನು ಅಂತ ಕೇಳಿದ್ರು ಸರ್ ನಮ್ಮನ್ನ. ಹಿಂಗ ನಮ್ಮ ಮಾರ್ಸ್ ಕಂಪ್ನಿ ಲಿಕ್ವಿಡ್ ನಾನು ಹಾಕಿದ್ದೇನಪ್ಪ ಅಂತ ಹೇಳಿದೆ. ಅವಾಗ ಅವರು ನೀನು ಯಾವ ರೀತಿ ಬೆಳಿತೈತಿ ಹೆಂಗ ನೋಡೋಣ ಅಂತಂದು ಹೇಳಿದ್ರು. ನಾವು ಆಯ್ತರ ನಾವು ಬೆಳೆದ ಮೇಲೆ ನೀವು ಅದೇನು ಮುಂದೆ ನೋಡುವಂತ್ರಿ ಅಂತ ಹೇಳಿದೀವಿ ಸರ್. ಬಹಳ ಚೆನ್ನಾಗ್ ಮಾಡತ್ತೆ. ಈಗ ಎಲ್ಲರೂ ಕೇಳ್ತಾ ಇದಾರ ಹೆಂಗ ಬಹಳ ಚೆನ್ನಾಗೈತಿ, ಕಣ್ಣಿಗೆಲ್ಲ ಕಾಣುತ್ತೆ ಸರ್ ಈಗ ಬೆಳೆ ಬಂದಿರೋದು. ಹಂಗಾಗಿ ಎಲ್ಲರೂ ಈ ಸೀಸನ್ ಮಾಡ್ತವಿ ಅಂತ ಹೇಳ್ತಾ ಇದಾರೆ ರೈತರೆಲ್ಲ, ಅಕ್ಕಪಕ್ಕದ ರೈತರು. ಈಗ ನಿಮಗೆ ಫಸ್ಟಿಗೆ ಯೂಸ್ ಮಾಡ್ತಿದ್ರಲ್ಲ, ಈಗ ಆ ಗೊಬ್ಬರಕ್ಕೂ ಇದಕ್ಕೂ ಖರ್ಚಲ್ಲಿ ಮತ್ತೆ ಇಳುವರಿ ಏನ್ ವ್ಯತ್ಯಾಸ ಕಾಣಿಸ್ತೈತಿ ನಿಮಗೆ? ಸರ್ ಆ ಗೊಬ್ಬರದ ಖರ್ಚು ಒಂದು ಸರಿ 4 ಎಕರೆಗೆ ನಾನು ಗೊಬ್ಬರ ಹಾಕಿದ್ರ 12,000 ರೂಪಾಯಿ ಖರ್ಚು ಬರುತ್ತೆ ಸರ್. ಫರ್ ಎಕರೆಗೆ? 4 ಎಕರೆಗೂ ಸೇರಿ ಸರ್ 12,000. 4 ಎಕರೆಗೂ 12,000, 10-11 12,000 ಬರುತ್ತೆ ಸರ್. ಈ ನಡುವೆ 2ನೇ ಗೊಬ್ಬರದಾಗ ಸ್ವಲ್ಪ ಜಾಸ್ತಿ ಆಗದ, ಅದು ಗ್ರಾನ್ಯುವಲ್ಸ್ ಹಾಕ್ತಿದ್ವಲ್ಲ ಜಾಸ್ತಿ ಆಗದ. ಈಗ ಇದು ಹಂಗಲ್ಲ ಸರ್. ಇದು ಫಸ್ಟ್ಗೇನೋ ಅಷ್ಟೇ, 2ನೇ ಸರಿನೂ ಅಷ್ಟೇ. ಅದ್ರ ಜೊತೆಗೆ ನಿಮ್ ಪೌಡರ್ ಸೇರಿಸಿ ಹಾಕಿದ್ರು ಒಂದು ಸೀಸನ್ಗೆ 14,000 ರೂಪಾಯಿ ಖರ್ಚು ಬಂದಿದೆ ಸರ್. ಅಂದ್ರೆ ನೀವು ಒಂದು ಸಲ ಬಳಸೋದು ಇದು ಪೂರ್ತಿ ಕಟಾವಿ ಬರೋ ಮಟನ ಯೂಸ್ ಆಗುತ್ತೆ, ಬರುತ್ತೆ. ಈಗ ಇದ್ರ ಬಗ್ಗೆ ಎಲ್ಲ ಇಲ್ಲಿ ಅಕ್ಕಪಕ್ಕ ರೈತರಿಗೆ ಏನ್ ಹೇಳಕ್ ಕಷ್ಟಪಡ್ತೀರಾ ನೀವು? ಬಹಳ ಖರ್ಚು ಕಡಿಮೆ ಆಗುತ್ತೆ, ರೈತರಿಗೆ ಒಳ್ಳೇದಾಗುತ್ತೆ ಸರ್. ಆಮೇಲೆ ಭೂಮಿ ಹಾಳಾಗಲ್ಲ, ಆರ್ಗ್ಯಾನಿಕ್ಸ್ ಏನ್ ಸರ್. ಇದ್ರ ಬಗ್ಗೆ ನಾವು ಹೇಳಕ್ ಇಷ್ಟಪಡ್ತೇವೆ. ಈಗ ಇಳುವರಿ ಎಲ್ಲ ನೋಡಿದೀರಾ, ಈಗ ಎಷ್ಟು ನಿರೀಕ್ಷೆ ಇಕ್ಕಿದೀರಾ ಬರ್ಬೋದಂತ? ನಮ್ದು ಸರ್ ಈ ಸರಿ ನಾಟಿ ಮಾಡುವಾಗ ನಮ್ದು ಒಳ್ಳೆ ಹೊಡೆಯೋದು ಸ್ವಲ್ಪ ಜಾಸ್ತಿ ಆಗಿ ನೆಲ ದಸಗಾಗಿ ನಾಟಿ ಸ್ವಲ್ಪ ಕರಗಿ ಬಿಡುತ್ತೆ ಸರ್. ಹಚ್ಚಿದ್ದು ಹಾಗೆ ಕರಿಗೆ ಇದನ್ನ ಈ ಲಿಕ್ವಿಡ್ ಮಾರ್ಸ್ ಕಂಪ್ನಿ ಲಿಕ್ವಿಡ್ ಹಾಕಿದ ಮೇಲೆ ಇಂಪ್ರೂವ್ ಆಗಿ ಇದಾಗಿದೆ. ಈಗ ನಂದು ನಿರೀಕ್ಷೆ ಒಂದ್ 35 ಮೇಲೆ ಐತೆ ಸರ್. 35 ಚೀಲ ಬರುತ್ತೆ ಅಂತ ಇದೆ. ಇದೇ ಒಣ ಕಲ್ಟಿವೇಶನ್ ಮಾಡಿ ನಾಟಿ ಹಚ್ಚಿದಂಗ ತಿರುಗ್ತು ಅಂದ್ರೆ ಸರ್ ಇದು 40 ಯಾವ ಕಾರಣಕ್ಕೂ ಬರಲ್ಲ ಸರ್. 40 ಮೇಲೆ 40 ಮೇಲೆ ಏನಿದ್ರು ಇದು ಭತ್ತ. ಆಮೇಲೆ ಯಾವುದೇ ರೋಗ ಇಲ್ಲ, ಏನಿಲ್ಲ ಸರ್. ನಾನು ಕೇವಲ ಒಂದೇ ಒಂದು ಸರಿ ಔಷಧಿ ಸಿಂಪಡಿಸಿರೋದು. ಆಮೇಲೆ ಹೆಚ್ಚು ಯಾವುದೇ ರೋಗ ಇಲ್ಲ ಸರ್. ಅಂದ್ರೆ ಎಲ್ಲ ಇಂಡ್ಲು ಚೆನ್ನಾಗಿದೆ, ಬಹಳ ಇಂಡ್ಲು ಎಲ್ಲ ಬಹಳ ಚೆನ್ನಾಗಿದೆ. ಕಾಳು ಕೂಡ ಬಡ್ಡಿವರೆಗೂ ಇದೆ. ನಮ್ದು ಹಚ್ಚಿದಾಗ ಸರ್ ಅಗಿಕರಿಗೆ 2, 1, 3 ಅಗಿ ಇತ್ತು ಸರ್. ಇವತ್ತು 25 ಸ್ಟಾರ್ಟ್ ಆಯ್ತು ಸರ್. 40 ಇದ್ರ ತನಕನೂ ಐತ್ ಸರ್. 40 ಕಡ್ಡಿ ತನಕನೂ ಗುನ್ನೆ ಕಿತ್ತಿದೆ ಸರ್. ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಲಿಕ್ವಿಡ್. ಅಂದ್ರೆ ಈಗ ರೈತರಿಗೆ ಖರ್ಚು ಕಮ್ಮಿ, ಕಡಿಮೆ ಖರ್ಚಲ್ಲಿ ಅದಕ್ಕೆ ಇಳುವರಿ ಪಡಿಬಹುದು. ಹೌದು ಸರ್. ಸರಿ ಸರ್, ಥ್ಯಾಂಕ್ ಯು.
ಓಕೆ ಸರ್, ನಮ್ಮ ಧನ್ಯವಾದಗಳು ಸರ್.